ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಭಾರತದೆಲ್ಲೆಡೆ 12 ಜ್ಯೋತಿರ್ಲಿಂಗಗಳ ಸ್ತೋತ್ರದ ಉಲ್ಲೇಖವನ್ನ ನಾವು ನೋಡಿರ್ತೀವಿ. ಈ ಸ್ತೋತ್ರ ಸೌರಾಷ್ಟ್ರೇ ಸೋಮನಾಥಂ ಚ ಶ್ಲೋಕದೊಂದಿಗೆ ಶುರುವಾಗುತ್ತೆ. ಇದು ಮೊದಲ ಜ್ಯೋತಿರ್ಲಿಂಗವಾಗಿರೋ ಸೋಮನಾಥನ ಆಧ್ಯಾತ್ಮಿಕ ಮಹತ್ವವನ್ನ ಸೂಚಿಸುತ್ತೆ. ಸೋಮಲಿಂಗಂ ನರೋ ದೃಷ್ಟ್ವಾ ಸರ್ವ ಪಾಪೈ ಪ್ರಮುಚ್ಯತೆ ಲಭತೆ ಫಲಂ ಮನಕೃತಂ ಸರ್ವಂ ಸಮಾಶ್ರಯೇತ್. ಹೀಗಂದ್ರೆ ಸೋಮನಾಥ ಶಿವಲಿಂಗವನ್ನ ನೋಡೋದ್ರಿಂದಾನೇ ವ್ಯಕ್ತಿ ಪಾಪಗಳಿಂದ ಮುಕ್ತನಾಗ್ತಾನೆ ಅಂತ. ಆತ ನೀತಿವಂತ, ಆಸೆಗಳನ್ನ ಸಾಧಿಸಿ ಮರಣಾನಂತರ ಸ್ವರ್ಗ ಪಡಿತಾನೆ ಅನ್ನೋದು ಇದರ ಅರ್ಥ. ಈಗ ಯಾಕೆ ಈ ಶ್ಲೋಕ ಸೋಮನಾಥನ ಬಗ್ಗೆ ಹೇಳ್ತಾ ಇದೀವಿ ಅಂದ್ರೆ, ಈ ವರ್ಷ 2026 ಸೋಮನಾಥ ದೇಗುಲಕ್ಕೆ ತುಂಬಾನೇ ಮಹತ್ವ ಪಡೆದುಕೊಳ್ತಾ ಇದೆ. ಯಾಕಂದ್ರೆ ದೇಗುಲದ ಮೇಲೆ ದಾಳಿಯಾಗಿ 1000 ವರ್ಷಗಳು ಕಳೀತಾ ಇವೆ. 2026 ಜನವರಿಯಲ್ಲಿ ಮೊಹಮ್ಮದ್ ಗಜ್ನಿ ಈ ದೇವಾಲಯದ ಮೇಲೆ ದಾಳಿ ಮಾಡಿದ್ದ. ಅತ್ಯಂತ ಹಿಂಸಾತ್ಮಕ, ಅನಾಗರಿಕ ಆಕ್ರಮಣದ ಮೂಲಕ ನಂಬಿಕೆ ಮತ್ತು ನಾಗರಿಕತೆಯ ಮಹಾನ್ ಸಂಕೇತವಾಗಿರೋ ದೇಗುಲವನ್ನ ನಾಶ ಮಾಡುವುದಕ್ಕೆ ಆತ ಪ್ರಯತ್ನಿಸ್ತಾ ಇದ್ದ. ಇದಾಗಿ 1000 ವರ್ಷಗಳ ನಂತರವೂ ದೇಗುಲದ ಭವ್ಯತೆಯನ್ನ ಕಾಪಾಡೋದಕ್ಕೆ ನಡೆದ ಅನೇಕ ಪ್ರಯತ್ನಗಳಿಂದಾಗೇನೆ ಅದೇ ಭವ್ಯತೆಯಿಂದ ದೇಗುಲ ಇಂದು ತಲೆ ಎತ್ತಿ ನಿಂತಿದೆ. ಈ ರೀತಿಯ ಒಂದು ಮೈಲುಗಲ್ಲು 2026ರಲ್ಲಿ ಕಂಪ್ಲೀಟ್ ಆಗಿ 75 ವರ್ಷ ಆಗ್ತಾ ಇದೆ. ಸೊ ಪ್ರಧಾನಿ ನರೇಂದ್ರ ಮೋದಿ ಅವರು ಜನವರಿ 11ನೇ ತಾರೀಕು ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಸೋಮನಾಥ ದೇವಾಲಯದಲ್ಲಿ ಜನವರಿ 8ರಿಂದ 11ನೇ ತಾರೀಕು ತನಕ ಸೋಮನಾಥ ಸ್ವಾಭಿಮಾನ್ ಪರ್ವ, ಆಧ್ಯಾತ್ಮಿಕ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ನಡೆಯಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಇದಕ್ಕೆ ಸಾಕ್ಷಿಯಾಗಲಿದ್ದಾರೆ. ಸೋಮನಾಥ ದೇವಾಲಯದ ಮೇಲಿನ ದಾಳಿ ಇತಿಹಾಸದ ಅತ್ಯಂತ ದೊಡ್ಡ ದುರಂತಗಳಲ್ಲಿ ಒಂದಾಗಿದೆ ಅಂತ ಮೋದಿ ಅವರೇ ತಮ್ಮ ಬ್ಲಾಗ್ ನಲ್ಲಿ ಬರೆದುಕೊಂಡಿದ್ದಾರೆ. ಮೊಹಮ್ಮದ್ ಗಜ್ನಿ ಲೂಟಿ ಮಾಡಿ ಹೊರಟು ಹೋದ, ಆದ್ರೆ ಅವನಿಗೆ ಸೋಮನಾಥನ ಮೇಲಿನ ನಮ್ಮ ಭಕ್ತಿಯನ್ನ ಕಸಿದುಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಗುಜರಾತ್ನ ಪ್ರಭಾಸ್ ಪಟನ್ ನಲ್ಲಿರೋ ಸೋಮನಾಥ ದೇವಾಲಯ ಭಾರತೀಯ ನಂಬಿಕೆ ಮತ್ತು ನಾಗರಿಕತೆಯ ಶಾಶ್ವತ ಸಂಕೇತ ಆಗಿದೆ. ಈ ದೇವಾಲಯ ಪದೇ ಪದೇ ವಿದೇಶಿ ಆಕ್ರಮಣಗಳು ಹಾಗೆ ವಿನಾಶಗಳನ್ನ ಎದುರಿಸಿದೆ. ಆದರೆ ಪ್ರತಿ ಬಾರಿಯೂ ಅದನ್ನ ಪುನರ್ ನಿರ್ಮಿಸಿ ಅದರ ಪೂರ್ಣ ವೈಭವವನ್ನ ಪುನರುಜ್ಜೀವನಗೊಳಿಸಲಾಗಿದೆ. ಸೋಮನಾಥ ದೇಗುಲದ ಪೌರಾಣಿಕ ಹಿನ್ನೆಲೆ ಬಗ್ಗೆ ಒಂದಷ್ಟು ಹೇಳ್ತಾ ಹೋಗೋದಾದ್ರೆ, ಒಂದಷ್ಟು ಕಥೆಗಳ ಪ್ರಕಾರ ಚಂದ್ರ ಶಾಪನಿಂದ ಮುಕ್ತನಾಗುವುದಕ್ಕೆ ಶಿವನಿಗೆ ಅರ್ಪಿಸಿದ ದೇಗುಲವೇ ಸೋಮನಾಥ ಅಂತ. ಇದು 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೇದು ಅಂತ ನಂಬಿಕೆ ಇಡಲಾಗಿದೆ. ಹೀಗಾಗಿನೇ ಸೋಮನಾಥ ದೇಗುಲ ಭಾರತದ ಧಾರ್ಮಿಕ ಜೀವನದಲ್ಲಿ ಅತ್ಯಂತ ಮಹತ್ವ ಪಡೆದುಕೊಂಡಿದೆ. ಈ ದೇವಾಲಯದ ಮೇಲೆ ಅತಿ ದೊಡ್ಡ ದಾಳಿ ಫಸ್ಟ್ ಟೈಮ್ ಯಾವಾಗಾಯ್ತು ಅಂದ್ರೆ, ಮೊಹಮ್ಮದ್ ಗಜ್ನಿ ಆಡಳಿತದಲ್ಲಿ, ಅಂದ್ರೆ ಕ್ರಿಸ್ತ ಶಕ 1025ರಲ್ಲಿ. ಸೋಮನಾಥದ ಇತಿಹಾಸದ ಅತ್ಯಂತ ನೋವಿನ ಅಧ್ಯಾಯ ಅಂತಾನೆ ಹೇಳಬಹುದು. ಇತಿಹಾಸದಲ್ಲಿ ಸೋಮನಾಥ ಅನ್ನೋ ಹೆಸರು ವಿಶ್ವದ ಗಮನ ಸೆಳೆದಿದ್ದೆ ಕ್ರಿಸ್ತ ಶಕ 1025ರಲ್ಲಿ. ಸುಲ್ತಾನ್ ಮೊಹಮ್ಮದ್ ಗಜ್ನಿ ಭಾರತದ ಶ್ರೀಮಂತ ದೇಗುಲಗಳ ಮೇಲೆ ದಾಳಿ ನಡೆಸ್ತಾ ಇದ್ದ ಕಾಲ ಅದು. ಸಾವಿರಾರು ಕಿಲೋಮೀಟರ್ ದೂರದಿಂದ ಸೈನ್ಯವನ್ನ ಕರೆತಂದು ನೇರವಾಗಿ ಆತ ಗುರಿ ಮಾಡಿಕೊಂಡಿದ್ದು ಸೋಮನಾಥ ದೇಗುಲದ ಮೇಲೆ. ಇತಿಹಾಸಕಾರರ ಪ್ರಕಾರ ಗಜ್ನಿಯ ಉದ್ದೇಶ ಧಾರ್ಮಿಕವಾಗಿ ಅನ್ನೋದಕ್ಕಿಂತ ಸಂಪತ್ತು ಹಾಗೆ ರಾಜಕೀಯ ಶಕ್ತಿ ಮೇಲಿತ್ತು ಅಂತ. ದೇಗುಲವನ್ನ ಲೂಟಿ ಮಾಡ್ದ, ಅಮೂಲ್ಯ ಆಭರಣಗಳನ್ನ ಕದ್ಕೊಂಡು ಹೋದ, ಶಿವಲಿಂಗವನ್ನ ಧ್ವಂಸಗೊಳಿಸಲಾಯಿತು. ಈ ಘಟನೆ ಭಾರತೀಯ ಇತಿಹಾಸದಲ್ಲಿ ಒಂದು ಆಘಾತದ ರೂಪದಲ್ಲಿ ಇವತ್ತಿಗೂ ಕೂಡ ದಾಖಲಾಗಿದೆ. ಗಜ್ನಿಯ ದಾಳಿಯ ನಂತರವೂ ಸೋಮನಾಥ ದೇಗುಲ ಇತಿಹಾಸದಿಂದ ಅಳಿದು ಹೋಗ್ಲಿಲ್ಲ. ಹಿಂದೂ ರಾಜರು ಹಾಗೆ ಭಕ್ತರು ಮರು ನಿರ್ಮಾಣ ಮಾಡಿದ್ರು, ಆದ್ರೆ ಇದು ಶಾಶ್ವತವಾಗಿರ್ಲಿಲ್ಲ. ದಾಳಿಗಳು ಮುಂದುವರಿತಾ ಹೋದ್ವು. ದೆಹಲಿ ಸುಲ್ತಾನರು 12ರಿಂದ 14ನೇ ಶತಮಾನಗಳ ನಡುವೆ ಸೋಮನಾಥ ದೇಗುಲದ ಮೇಲೆ ಅನೇಕ ಸಲ ದಾಳಿಗಳನ್ನ ಮಾಡಿದ್ದಾರೆ. ಅಲ್ತಮಷ್, ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್ ಇವರ ಆಡಳಿತದ ಕಾಲದಲ್ಲಿ ದೇಗುಲವನ್ನ ಮತ್ತೆ ಮತ್ತೆ ಧ್ವಂಸ ಮಾಡಲಾಯಿತು. ಪ್ರತಿ ಸಲ ದೇಗುಲವನ್ನ ನೆಲಸಮ ಮಾಡಲಾಯಿತು. ಆದ್ರೂ ಪ್ರತಿ ಬಾರಿ ಭಾರತೀಯರು ಮತ್ತೆ ಕಟ್ಟಿದ್ರು. ಇನ್ನು ಮೊಘಲರ ಕಾಲದಲ್ಲಿ ಕೂಡ ದಾಳಿಯಾಯಿತು. ಔರಂಗಜೇಬ್ 17ನೇ ಶತಮಾನದಲ್ಲಿ ಮೊಘಲ್ ಸಾಮ್ರಾಟ ಔರಂಗಜೇಬ್ ಸೋಮನಾಥ ದೇಗುಲವನ್ನ ಮತ್ತೊಮ್ಮೆ ಧ್ವಂಸ ಮಾಡ್ದ. ಇಲ್ಲಿ ದೇಗುಲವನ್ನ ಕೆಡವಿ ಮಸೀದಿ ನಿರ್ಮಿಸಲಾಯಿತು. ಇದು ಧಾರ್ಮಿಕ ಅಸಹಿಷ್ಣುತೆಯ ಪ್ರತೀಕವಾಗಿ ಇತಿಹಾಸದಲ್ಲಿ ಉಳ್ಕೊಳ್ತು. ಇನ್ನು ಬ್ರಿಟಿಷ್ ಆಡಳಿತದ ಕಾಲದಲ್ಲಿ ಸೋಮನಾಥ ದೇಗುಲ ಅಪಮಾನಿತ ಸ್ಥಿತಿಯಲ್ಲೇ ಉಳ್ಕೊಳ್ತು. ದೇಗುಲದ ಪುನರ್ ನಿರ್ಮಾಣಕ್ಕೆ ಅನುಮತಿ ಸಿಗ್ಲೇ ಇಲ್ಲ. ಭಾರತೀಯರ ಶ್ರದ್ಧೆ ಮೌನವಾಗಿ ಕಾಯ್ತಾ ಇತ್ತು. ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಪುನರುತ್ಥಾನ ಆಯಿತು. ಅಂದ್ರೆ 1947ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದುಕೊಂಡ ಮೇಲೆ ಸೋಮನಾಥ ದೇಗುಲಕ್ಕೆ ಹೊಸ ಬೆಳಕು ಸಿಕ್ತು.
ಸರ್ದಾರ್ ವಲ್ಲಭಾಯಿ ಪಟೇಲ್ ಸೋಮನಾಥ ದೇಗುಲದ ಪುನರ್ ನಿರ್ಮಾಣಕ್ಕೆ ಮುಂದಾಗ್ತಾರೆ. ಅವರು ಒಂದು ಮಾತನ್ನ ಹೇಳ್ತಾರೆ, ಅದು ನಿಜಕ್ಕೂ ಇಂದು ಇತಿಹಾಸ ಅಂತ ಹೇಳ್ಬೋದು. ಆ ಮಾತೇನಂತಂದ್ರೆ, ಸೋಮನಾಥ ದೇಗುಲದ ಪುನರ್ ನಿರ್ಮಾಣ ಭಾರತದ ಆತ್ಮಗೌರವದ ಪುನರ್ ಸ್ಥಾಪನೆ ಅನ್ನೋ ಮಾತು. ಇನ್ನು 1951ರಲ್ಲಿ ಸೋಮನಾಥ ದೇಗುಲ ಭವ್ಯವಾಗಿ ಪುನರ್ ನಿರ್ಮಾಣವಾಯಿತು. ಕೇವಲ ದೇವಸ್ಥಾನ ಅಲ್ಲ, ಅದು ಶ್ರದ್ಧೆಯ ಸಂಕೇತ, ಧೈರ್ಯದ ಸಂಕೇತ ಅಂತಾನೆ ಕರೆಯಲಾಗುತ್ತೆ. ಯಾಕಂದ್ರೆ ಎಷ್ಟೇ ಸಲ ಧ್ವಂಸ ಆದ್ರೂ ಮರುಹುಟ್ಟುವ ಭಾರತದ ಸಂಕೇತ ಅಂತ ಕರೆಸ್ಕೊಳ್ಳುತ್ತೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗಷ್ಟೇ ತಮ್ಮ ಬ್ಲಾಗ್ ನಲ್ಲಿ ಸೋಮನಾಥನ 1000 ವರ್ಷಗಳಷ್ಟು ಹಳೆಯದಾದ ಕಥೆಯನ್ನ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಪದೇ ಪದೇ ನೆಲಸಮಗೊಂಡು ಮತ್ತೆ ಮತ್ತೆ ತಲೆ ಎತ್ತಿ ನಿಂತಿರೋ ದೇವಾಲಯವನ್ನ ಹಾಡಿ ಹೋಗಲಿದ್ದಾರೆ. ಗುಜರಾತ್ನ ಪ್ರಭಾಸ್ ಪಠಾಣ್ ನಲ್ಲಿರೋ ಈ ದೇವಾಲಯ ಹಿಂದೂ ಧರ್ಮದ 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದು. 12 ಜ್ಯೋತಿರ್ಲಿಂಗ ಸ್ತೋತ್ರದಲ್ಲಿ ಇದರ ವಿವರಣೆ ಸೌರಾಷ್ಟ್ರ ಸೋಮನಾಥಂ ಚ ಈ ಸಾಲಿನಿಂದ ಶುರುವಾಗುತ್ತೆ. ಅಂದ್ರೆ ಸೋಮನಾಥ ಜ್ಯೋತಿರ್ಲಿಂಗಗಳಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನ ಹೊಂದಿದೆ ಅನ್ನೋ ಅರ್ಥ. ಸೋಮನಾಥಕ್ಕೆ ಭೇಟಿ ನೀಡೋದ್ರಿಂದ ಎಲ್ಲಾ ಪಾಪಗಳಿಂದ ಮುಕ್ತಿ ಸಿಗುತ್ತೆ, ಹಾಗೆ ಆಸೆಗಳನ್ನ ಈಡೇರಿಸಿಕೊಳ್ಬಹುದು ಅಂತ ಮೋದಿ ತಮ್ಮ ಬ್ಲಾಗ್ ನಲ್ಲಿ ಬರ್ಕೊಂಡಿದ್ದಾರೆ. ಸೋಮನಾಥ ದೇಗುಲದ ಮೇಲೆ ಆದಂತಹ ದಾಳಿಗಳ ಬಗ್ಗೆ ಕೂಡ ಬರೆದುಕೊಂಡಿದ್ದಾರೆ. ಅಲ್ಲಾವುದ್ದೀನ್ ಖಿಲ್ಜಿ 1299ರಲ್ಲಿ, ಜಾಫರ್ ಖಾನ್ 1395ರಲ್ಲಿ, ಔರಂಗಜೇಬ್ 1706ರಲ್ಲಿ. ಈ ದಾಳಿಗಳು ಕೇವಲ ಧಾರ್ಮಿಕ ಸ್ಥಳಗಳನ್ನ ನಾಶ ಮಾಡೋ ಗುರಿಯನ್ನ ಹೊಂದಿಲ್ಲ, ಬದಲಿಗೆ ನಮ್ಮ ಸಮಾಜ ಮತ್ತು ನಾಗರಿಕತೆಯನ್ನ ದುರ್ಬಲಗೊಳಿಸೋ ಗುರಿಯನ್ನ ಹೊಂದಿವೆ ಅಂತ ಮೋದಿ ಬರೆದುಕೊಂಡಿದ್ದಾರೆ. ಪ್ರತಿ ಸಲ ದೇವಾಲಯದ ಮೇಲೆ ದಾಳಿಯಾದಾಗ ನಮ್ಮ ಪೂರ್ವಜರು ಅದನ್ನ ಪುನರ್ ನಿರ್ಮಿಸಿ ಮತ್ತೆ ಜೀವಂತವನ್ನಾಗಿ ಇರಿಸಿದ್ರು. ಇನ್ನು ಸೋಮನಾಥವು ಅಪಾರ ಆಧ್ಯಾತ್ಮಿಕ ಹಾಗೆ ಆರ್ಥಿಕ ಮಹತ್ವವನ್ನ ಹೊಂದಿತ್ತು. ಈ ದೇವಾಲಯ ಹೆಚ್ಚಿನ ಸಂಖ್ಯೆಯ ಜನರನ್ನ ಆಕರ್ಷಿಸಿತು. ಸಮುದ್ರಯಾನ ವ್ಯಾಪಾರಿಗಳು ಮತ್ತು ನಾವಿಕರು ಅದರ ವೈಭವ ಹಾಗೆ ವೈಭವದ ಕಥೆಗಳನ್ನ ದೂರದ ತನಕ ಹರಡಿದ್ರು. ಈ ದಾಳಿಗಳ ಹೊರತಾಗಿಯೂ ಸೋಮನಾಥ ದೇವಾಲಯ ಕೇವಲ ವಿನಾಶದ ಸಂಕೇತ ಅಲ್ಲ, ಭಾರತ ಮಾತೆಯ ಲಕ್ಷಾಂತರ ಮಕ್ಕಳ ಸ್ವಾಭಿಮಾನ ಮತ್ತು ಅಚಲ ನಂಬಿಕೆಯ ಕಥಾವಸ್ತುವಾಗಿದೆ ಅಂತ ಬರೆದುಕೊಂಡಿದ್ದಾರೆ. ಸ್ವಾತಂತ್ರ್ಯ ನಂತರದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ನೇತೃತ್ವದಲ್ಲಿ ಸೋಮನಾಥ ದೇವಾಲಯವನ್ನ ಪುನರ್ ನಿರ್ಮಿಸಲಾಯಿತು. 1947ರ ದೀಪಾವಳಿಯ ಟೈಮ್ನಲ್ಲಿ ಸರ್ದಾರ್ ಪಟೇಲ್ ದೇವಾಲಯಕ್ಕೆ ಭೇಟಿ ಕೊಟ್ಟು ಅದನ್ನ ನವೀಕರಿಸೋದಕ್ಕೆ ಸಂಕಲ್ಪ ಮಾಡಿದ್ರು. ದೇವಾಲಯದ ಭವ್ಯ ಉದ್ಘಾಟನೆ ಮೇ 11, 1951ರಂದು ಅಂದಿನ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಸಮ್ಮುಖದಲ್ಲಿ ನಡೆಯಿತು. ಈ ದಿನ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಕನಸು ನನಸಾದ ದಿನ ಅಂತ ಮೋದಿ ಸ್ಮರಿಸಿದ್ದಾರೆ. ಇನ್ನು ನೆಹರು ಇದಕ್ಕೆ ಉತ್ಸಾಹ ತೋರ್ಲಿಲ್ಲ ಅನ್ನೋ ವಿಚಾರವನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಆಗಿನ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಈ ಸಮಾರಂಭದ ಬಗ್ಗೆ ಉತ್ಸಾಹವನ್ನ ಇಟ್ಕೊಳ್ಳಿಲ್ಲ. ಇದು ಭಾರತದ ಪ್ರತಿಷ್ಠೆಗೆ ಹಾನಿಕಾರಕ ಅಂತ ಕರೆದ್ರೂ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ದೃಢವಾಗಿ ನಿಂತು ಈ ಐತಿಹಾಸಿಕ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು. 1890ರ ದಶಕದಲ್ಲಿ ಸ್ವಾಮಿ ವಿವೇಕಾನಂದರು ಸೋಮನಾಥಕ್ಕೆ ಭೇಟಿ ಕೊಟ್ಟಿದ್ರು ಅಂತ ಆ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಈ ಅನುಭವ ಅವರ ಮೇಲೆ ತೀವ್ರ ಪರಿಣಾಮವನ್ನ ಉಂಟು ಮಾಡಿತು. 1897ರಲ್ಲಿ ಚೆನ್ನೈನಲ್ಲಿ ನಡೆದ ತಮ್ಮ ಉಪನ್ಯಾಸದಲ್ಲಿ ಸೋಮನಾಥ ಮತ್ತು ದಕ್ಷಿಣ ಭಾರತದ ಪ್ರಾಚೀನ ದೇವಾಲಯಗಳು ಜ್ಞಾನದ ಬುತ್ತಿಯನ್ನ ಹೊಂದಿವೆ ಅಂತ ಹೇಳಿದ್ರು. ಭಾರತದ ಇತಿಹಾಸದಲ್ಲಿ ಸೋಮನಾಥ ದೇಗುಲ ಅಂದ್ರೆ ಕೇವಲ ಒಂದು ದೇವಸ್ಥಾನ ಮಾತ್ರ ಅಲ್ಲ, ಅದು ಭಾರತೀಯ ಸಂಸ್ಕೃತಿ, ಶ್ರದ್ಧೆ ಮತ್ತು ಆತ್ಮಗೌರವದ ಸಂಕೇತ. ಸೋಮನಾಥ ದೇಗುಲದ ಇತಿಹಾಸ ನಮಗೆ ಒಂದು ಸಂದೇಶ ಕೊಡುತ್ತೆ. ಧ್ವಂಸ ಮಾಡಬಹುದು, ಆದ್ರೆ ನಂಬಿಕೆಯನ್ನ ಮುರಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ. ಶತಮಾನಗಳ ದಾಳಿಗಳ ನಡುವೆಯೂ ಸೋಮನಾಥ ದೇಗುಲ ಇಂದು ಹೆಮ್ಮೆಯಿಂದ ನಿಂತಿದೆ.